ನಮಸ್ಕಾರ ರೀ. ನಮ್ಗೆ ನವಮಿ ಕಂಪ್ನಿದು ಈಗ ಬೀಜ ಹಾಕಾಕತ್ತೀರಲ್ಲ ರೀ, ಇದ್ರ ಬಗ್ಗೆ ಏನು ಮಾಹಿತಿ ಇಷ್ಟಪಡ್ತೀರಿ ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಹೂವು ಒಳ್ಳೆ ಕ್ವಾಲಿಟಿ ಐತ್ರಿ. ಹ್ಞೂ ರೀ. ಅಲ್ಲಿಂದ ಬಣ್ಣನೂ ಒಳ್ಳೆ ಮಾರ್ಕೆಟಿಗೆ ಚಾಯ್ಸ್ ಆಗಂತ ರೀತಿಯಲ್ಲಿ ಇದೆ ರೀ. ಹ್ಞೂ ರೀ. ಹಂಗಾಗಿ ಇದನ್ನು ನಾವೆಲ್ಲ ರೈತರು ಕೂಡ್ಕೊಂಡು ಹ್ಞೂ ರೀ ಈ ನವಮಿ ಕಂಪ್ನಿನ ಹೂವನ್ನ ನಾವು ಚಾಯ್ಸ್ ಮಾಡ್ಕೊಂಡಿದ್ದೇವೆ. ಹ್ಞೂ ಈ ರೀ. ವರ್ಷ ಬೆಳೆದು ಮಾರ್ಕೆಟ್ಗೆ ಹ್ಞೂ ರೀ. ಈ ಹೂವನ್ನ ತಲುಪಿಸ್ಬೇಕು ಅನ್ನೋ ಒಂದು ಎಸ್ಟಿಮೇಟನ್ನು ಹಾಕ್ಕೊಂಡಿದ್ದೇವೆ. ಹ್ಞೂ ರೀ. ಈಗ ಇದು ಹೂವಿಂದ ಪ್ಲಾಟ್ ನೋಡಿದ್ರಲ್ಲ, ಪ್ಲಾಟಿನ ಅನಿಸಿಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಅನಿಸಿಕೆ ರೀ, ನಮ್ಮ ಮಟ್ಟಕ್ಕೆ ಕೆಲಸ ಆಗಿಲ್ರಿ ಇದು. ಹ್ಞೂ. ನಾವು ಮಾಡೋಂಥ ಕೆಲಸ ಮಾಡಿದ್ರೆ ಇದು ಇದಕ್ಕಿಂತನೂ ಚೆನ್ನಾಗಿ ಬರ್ಬೋದು ಅನ್ನೋಂಥದ್ದು ನಮ್ಮ. ಈಗ ಏನು ಇದು ಮೇಂಟೆನೆನ್ಸ್, ಈಗ ಇದ್ರ ಮೇಂಟೆನೆನ್ಸ್ ಇಲ್ಲ, ಕಡಿಮೆ ಐತಿ. ಮೇಂಟೆನೆನ್ಸ್ ಕಡಿಮೆ ಐತಿ. ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಹೆಚ್ಚಿಂದ ಬೆಳಿಬೋದು. ಇದ್ರ ಹೈಟ್ ಗೀಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೈಟ್ ಜಾಸ್ತಿ ಐತಿ, ಎಲ್ಲಕ್ಕಿಂತನೂ ಒಟ್ಟು ಹೈಟ್ ಜಾಸ್ತಿ ಕಾಣ್ತೈತಿ. ಹಾಂ ಹಾಂ, ಅಕ್ಕಲು ಚಂದ ಐತ್ರಿ. ಈಗ ಆದ್ರೆ ಇದಕ್ಕಿಂತಾನೆ ಹೆಚ್ಚಿಗೆ ಬೆಳೆ ಆಗ್ಬೋದು ಅನ್ಸೈತಿ. ಏನೈತ್ರಿ? ಮಳೆಗಾಲದಲ್ಲಿ ಆದ್ರೆ ಇದಕ್ಕಿಂತಾನೆ ಹೆಚ್ಚಿಗೆ ಬೆಳಿಬೋದು. ಹೌದು, ಇದು ಬ್ಯಾಸಿಗೆ ಐತ್ರಿ. ಈಗ ಇವತ್ತಿನ ಲೈವ್ ಆಗಿ ಹೇಳಾಕತ್ತೀರಿ. ಮತ್ತು ಇದ್ರದ್ದು ಕ್ವಾಲಿಟಿ ಹೆಂಗೈತ್ರಿ ಗಿಡದ್ದು? ಕ್ವಾಲಿಟಿ ಎಲ್ಲದಕ್ಕಿಂತನೂ ಎಲ್ಲಿ ಲೆಕ್ಕಕ್ಕೆ ಚಂದ ಕಾಣ್ತೈತ್ರಿ. ಮತ್ತೆ ಹ್ಞೂ ರೀ, ಭಾಳ ಚಲೋ ಐತಿ. ಹ್ಞೂ ರೀ. ಒಂದು ನೋಡ್ಬೇಕು ಇದ್ರದ್ದು ನಾವು ಹಚ್ಚಿ ನಮ್ಮ ಏರಿಯಾಕ್ಕೂ ಇದಕ್ಕೂ ಹೆಂಗೆ ನೆಲದ ಗುಣಧರ್ಮದ ಮೇಲೆ ಹ್ಞೂ ರೀ. ಬೆಳಿತಾವ್ರಿ. ಕೆಲವೊಂದು ಪೀಕೂನು ನೆಲದ ಗುಣಧರ್ಮದ ಮೇಲೆ ಹೋಗ್ತಾವೆ. ಹ್ಞೂ ರೀ. ಬೇರೆ ವೆರೈಟಿ ಹೆಂಗಿರುತ್ತಲ್ಲ ಹಂಗೆ ಭೂಮಿ ಗುಣಧರ್ಮನು ಹ್ಞೂ ರೀ. ಕೆಲವೊಂದು ಏರಿಯಾದಾಗ ಕೆಲವೊಂದು ಥರ ಇರ್ತೈತೆ. ಹ್ಞೂ ರೀ. ಇದಕ್ಕೆ ಸಟ್ ಆಕತಿ ಅನ್ನೋ ನೋಡ್ಬೇಕಾಗ್ತದೆ. ಹೌದ್ರಿ. ವಿಚಾರ ಮಾಡಿ ಅವ್ರು ಇದನ್ನ ಚಾಯ್ಸ್ ಮಾಡ್ಕೊಂಡು ಬಂದವಿ, ಹ್ಞೂ ರೀ. ಮಾಡ್ಬೇಕು ಅಂತ. ಹ್ಞೂ ರೀ. ನಮ್ಮ ಭೂಮಿಗೆ ಬೆಳೆದ್ರೆ ಮತ್ತೆ ಭಾಳ ಒಳ್ಳೇದು. ಹ್ಞೂ ರೀ. ಮತ್ತೊಂದು ರೈತರಿಗೆ ಹೇಳ್ತೀವಿ, ಹ್ಞೂ ರೀ. ರೈತರಿಗೆ ಇಂಥ 10 ರೂಪಾಯಿ ಅಂತ ಉಪಯೋಗ ಮಾಡ್ತೀರಿ ಅಂತ ಹೇಳ್ಬೋದು. ಧೈರ್ಯ ಆಗ್ತದೆ. ನೀವು ಅಣ್ಣ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಒಳ್ಳೆ ಒಂದು ಬೀಜದ ಗುಣಮಟ್ಟನೂ ಚೆನ್ನಾಗಿದೆ. ಹ್ಞೂ ರೀ. ಅಲ್ಲಿಂದ ಇದು ನಮ್ಮ ಕಡೆ ರೈತರಿಗೆ ಸಟ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ ಇದೆ. ಹ್ಞೂ ರೀ. ಇದ್ರ ಹೂವಿನ ತೂಕ ಹೆಂಗೆ ಅನಿಸ್ತೈತ್ರಿ? ತೂಕ ಚೆನ್ನಾಗಿದೆ. ಹ್ಞೂ ರೀ. ಎಲ್ಲ ಹೂಕ್ಕಿಂತನೂ ಇದೊಂದು ಸ್ವಲ್ಪ ಹೆಚ್ಚಿಗೆ, ಒಂದು ಹೂವಿಗೆ ಚಾಯ್ಸ್ ಮಾಡಿದರೆ ಒಂದು 5-6 ಗ್ರಾಮ್ ಹೆಚ್ಚಿಗೆ ಬರ್ಬೋದು ಅನಿಸುತ್ತೆ. ಹ್ಞೂ 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 ಹ್ಞೂ. ನಿಮ್ಮ ಹೆಸರು ಏನು ಹೇಳಕ್ಕೆ ಹೇಳ್ರಿ? ನಮ್ಮ ಹೆಸರು ಶಿವರಾಜ್ ಕುಲಕರ್ಣಿ. ಹಾಂ, ನಿಮ್ಮೂರು? ನಮ್ಮೂರು ಸಂಗೂರು. ಸಂಗೂರು. ತಾಲೂಕು ಜಿಲ್ಲಾ? ತಾಲೂಕು ಜಿಲ್ಲಾ ಹಾವೇರಿ. ನಿಮ್ಮ ಹೆಸರು ಹೇಳ್ರಿ? ನಾವು ನಿಂಗಪ್ಪ ಕುರುಬರ್ ಅಂತ. ಹ್ಞೂ ರೀ. ಇದು ನವಮಿ ಹಚ್ಬೇಕಂತ ಮಾಡಿವಿ. ಹೌದು ರೀ. ನಿಮ್ಮ ಹೆಸರು ಹೇಳ್ರಿ ಯಜಮಾನ್ರಿ? ಬಸವಣ್ಣಪ್ಪ ಸರ್. ನಿಮ್ಮ ಹೆಸರು ಸರ್? ಸುರೇಶ್. ನಿಮ್ಮ ರೀ? ನಿಮ್ದು ರೀ ಅಜ್ಜರ? ಶಿವಲಿಂಗಪ್ಪ ಬಾಟಿ. ನಿಮ್ಮದು ಊರು ಎಲ್ಲ ಒಂದೇ ಅಲ್ಲ? ಸಂಗೂರು. ಸಂಗೂರು. ನೀವು ವರದಿ ಅವರು. ಹ್ಞೂ ಹ್ಞೂ. ಇದು ಲಾಸ್ಟಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಇದು ಒಳ್ಳೆ ವೆರೈಟಿ ಐತಿ, ಒಳ್ಳೆ ಇದು ಅನಿಸುತ್ತೆ. ಹ್ಞೂ ಹ್ಞೂ ಹ್ಞೂ. ರೈತರಿಗೆ ಅನುಕೂಲ ಆಗಿದ್ದು ಎಲ್ಲ ಭೂಮಿ ಗುಣಧರ್ಮ ತಕ್ಕ ಬೆಳೆದ್ರೆ ಕಂಪ್ನಿಗೆ ಒಂದು ಒಳ್ಳೇದು, ರೈತರಿಗೆ ಒಂದು ಒಳ್ಳೇದು. ಹ್ಞೂ ರೀ. ಬಟ್ ಬೆಳಿಬೇಕಂತ ಹೂ ಈಗ ನೋಡೋ ಲೆಕ್ಕ ಅಂದ್ರೆ ಭಾಳ ಚಂದ ಕಾಣ್ತದೆ. ಹ್ಞೂ ರೀ. ತೊಂದರೆ ಇಲ್ಲ. ಹ್ಞೂ ರೀ. ಆಯ್ತು. ಇಷ್ಟು ಹೇಳಿದ್ರಲ್ಲ ರೈತರ ಬಗ್ಗೆ. ಈಗ ಹೇಳಿದರು ಈ ಹೂವಿನ ಕ್ವಾಲಿಟಿದು ಮತ್ತು ಗುಣಧರ್ಮ ಎಲ್ಲ ಅನುಸರಿಸಿ ನೋಡಿದ್ದಾರೆ. ಮತ್ತು ಇದನ್ನು ಈ ಲಾಸ್ಟಿಗೆ